ಹೆಂಗೋ ಸದ್ಯ ನನ್ನ ತಪ್ಪನ ನಮ್ಮ ಅತ್ತೆನೂ ನನ್ನ ಗಂಡ ಕ್ಷಮಿಸಿದ್ರಲ್ಲ, ಅಷ್ಟೇ ಸಂತೋಷ. ನಮ್ಮ ಅಣ್ಣ ಬಂದು ಹೇಳ್ದಿದ್ರೆ ಇವ್ರಿನ್ನ ಕ್ಷಮಿಸ್ತಿರ್ಲಿಲ್ಲ ಅನ್ಸುತ್ತೆ. ಜಿಲೇಬಿನೂ ನಮ್ಮ ಅಣ್ಣ ಇಬ್ರು ಸೇರ್ಕೊಂಡು ಹೆಂಗೋ ನಮ್ಮ ಅತ್ತೆನೂ ನನ್ನ ಗಂಡನೂ ಒಪ್ಪಿಸ್ಬಿಟ್ರು. ನಮ್ಮ ಅಣ್ಣಯ್ಯ ಎಲ್ಲಿ ಕ್ಷಮಿಸ್ಬೇಡ್ರಿ ಇವಳನ್ನ ಮನೆಯಿಂದ ಆಚೆಗೆ ಹಾಕ್ರಿ ಅಂತ ಹೇಳ್ತಾನೋ ಏನೋ ಅಂದ್ಕೊಂಡಿದ್ದೆ, ಆದ್ರೆ ಹಂಗೇನು ಮಾಡ್ಲಿಲ್ಲ ನಮ್ಮ ಅಣ್ಣಯ್ಯ. ಓಹೋ, ಜಿಲೇಬಿ ಮಗ ಎದ್ದಿರಂಗಿದ್ದಾನೆ, ಮನಸ್ಸು ಎಲ್ಲ ಹೋಗಿದ್ದಾಳ ಅವಳು. ಹೋಗಿ ನಾನೇ ಎತ್ಕೊಬತ್ತೀನಿ ಇರು. ಗುಂಡ ಅಳ್ಬೇಡ, ಸುಮ್ಮನಿರಪ್ಪ, ಬಂದೆ ಬಂದೆ ಬರ್ತಾ ಇದ್ದೀನಿ. ಅಗ್ಗಳಲ್ಲಿ ಆಲೆ ಎದ್ದೈತೆ ನಮ್ ಗುಂಡು ಮರಿ. ಏ ಕಳ್ಳ, ಇನ್ನ ಸ್ವಲ್ಪ ಪಚ್ಚಮಕ್ಕಿಲ್ಲೇನಪ್ಪ, ಯಾಕೆ ಇಷ್ಟು ಜಲ್ದಿ ಎದ್ದಿದ್ಯಾ? ನೋಡು ನಿಮ್ಮ ಅಮ್ಮ ನಿನ್ನ ಮನಗ್ಸಿ ಎಲ್ಗ ಹೋಗ್ಯವಳೆ. ಬಾ ಎತ್ಕೊಂಡು ಹೋಗ್ತೀನಿ ನಾನೇನೆ. ಅಳಬಾರ್ದು ಸುಮ್ಮನೆ ಬತ್ತಾಳೆ ನಿಮ್ಮ ಅಮ್ಮ ಈಗ. ಯಾಕಪ್ಪ ಗುಂಡಣ್ಣ ಅಳ್ತೀಯ? ಅಳಬಾರ್ದು ಸುಮ್ಮನಿರು. ನಾನು ಎತ್ಕೊಂಡಿಲ್ವಿ, ನಾನು ನಿಮ್ ದೊಡ್ಡ ಮಗನಪ್ಪ, ಅಳಬಾರ್ದು ಹಂಗೆಲ್ಲಾನ. ಯಾಕೆ ಇಷ್ಟ ದಿನ ನಾನು ಎತ್ಕೊಂತಿರ್ಲಿಲ್ಲ ಅಂತ ಬೇಜಾರ ನನ್ನ ಮೇಲೆ? ಅಳ್ಬೇಡ ಸುಮ್ಮನಿರು. ಇನ್ಮೇಲೆ ನಾನು ದಿನ ನಿನ್ನ ಆಟ ಆಡಿಸ್ತೀನಿ, ಎತ್ಕೊಂಡು ಊಟ ಮಾಡಿಸ್ತೀನಿ, ಎಲ್ಲ ನಾನೇ ಮಾಡಿಸ್ತೀನಿ, ನಿನಗೆ ಜಿಜ್ಜಿ ಒಯ್ತೀನಿ. ಅಳ್ಬಾರ್ದು ಸುಮ್ಮನಿರಪ್ಪ. ಗೌರಿ ಗೌರಿ, ಯಾವಾಗ ಎದ್ದ ಇವನು? ಈಗ ಒಂದ್ ಸ್ವಲ್ಪ ಹೊತ್ತಾಯ್ತು ಜಿಲೇಬಿ ಎದ್ದು ಅಳ್ತಿದ್ದ, ನಾನೇ ಎತ್ಕೊಂಬಂದೆ. ನಾನು ಎತ್ಕೊಂಡಿರೋದಕ್ಕೆ ಅಳ್ತಾ ಇದ್ದೀನಿ ನೋಡು. ಸುಮ್ಮನೆ ಆಗ್ತಾನೆ ಇಲ್ಲ, ಅವಾಗಿನ ಸಮಾಧಾನ ಮಾಡ್ತಾನೆ ಇದ್ದೀನಿ. ತಗ ಎತ್ಕ, ನೀನ್ ಎತ್ಕೊಂಡ್ರೆ ಸುಮ್ಮನೆ ಆಗ್ತಾನೆ. ಯಾರಪ್ಪ ಗುಂಡ ಬಾ. ಅಮ್ಮ ಇಂತ ಹೋಗ್ತಿದ್ದಂಗೆ ನೋಡು, ಸುಮ್ಮನೆ ಆದ. ಇಷ್ಟೊತ್ತು ಅಂತ ಅಳ್ತಿದ್ದ, ನಾನು ಎತ್ಕೊಂಡಿದ್ದೆ. ಅಮ್ಮನೇ ಬೇಕೇನ ಇವನಿಗೆ? ಜಿಲೇಬಿ ಜಿಲೇಬಿ, ಇವನಿಗೆ ಇವಾಗ ಆಲೇನೆ 9 ತಿಂಗಳು ಅಲ್ವೇನಿ? 9 ತಿಂಗಳು ತುಂಬ್ತೇನ ಮಾಲೇನೆ. ಯಾಕೆ ಗೌರಿ? 9 ತಿಂಗಳು ತುಂಬ್ತಾ ಬಂತ? ಆಲೆ ತುಂಬೈತಾ ಏನಿಲ್ವಾ? ತುಂಬೈತಾ ಆಲೇನೆ, ಈಗ 10 ತಿಂಗಳಾಗೈತೆ. ಯಾಕೆ ಗೌರಿ? ಅಯ್ಯೋ ದೇವ್ರೆ, 10 ತಿಂಗಳಾಗ ಬಿದ್ದೈತಾ? ಮತ್ತೆ ಇವನ್ ನಾಮಕರಣ ಮಾಡ್ಲಿಲ್ವಲ್ಲ ಜಿಲೇಬಿ? ಅಲ್ಲ ಇಷ್ಟೊತ್ತಿ 9 ತಿಂಗಳಿಗೆ ಮಾಡ್ಬೇಕಾಗಿತ್ತು ನಾಮಕರಣನ. 10ನೇ ತಿಂಗಳಾಗ ಬಿದ್ರು ಇನ್ನ ನೀವು ಸುಮ್ಮನೆ ಇದ್ದೀರಲ್ಲ, ನನಗೂ ಗೊತ್ತಾಗ್ಲಿಲ್ಲ ನೋಡು. ಇವ್ ನಾಮಕರಣ ಮಾಡ್ಬೇಕು. ಎಲ್ಲಿ ಯಜಮಾನ್ರು ಎಲ್ಗೋದ್ರು? ಅವ್ರಿಗೆ ಹೇಳೋಣ, ನಾಮಕರಣ ಮಾಡ್ರಿ ಇವ್ರದ, ಒಂದ್ ಒಳ್ಳೆ ದಿವಸ ಕೇಳ್ಕೊಂಬಂದು ಅಂತಾನ. ನಾನೇ ಹೋಗಿ ಕೇಳ್ಕೊಂಬತ್ತೀನಿ ಇರು ಶಾಸ್ತ್ರನ. ಯಾವತ್ತು ಒಳ್ಳೆ ದಿವಸ ಆಯ್ತು ಈ ವಾರದಾಗ ಯಾವಾಗಾದ್ರೂ ಇಕ್ಕೊಂಡು ಮುಗಿಸ್ಬಿಡೋಣ ನಾಮಕರಣನ. ನಾಮಕರಣ ಮಾಡ್ದಂಗೆ ಹಂಗೆ ಇರಕ್ಕಾಗುತ್ತೆ? ಮೊದಲನೇ ಮಗ ಬೇರೆ ಇವನು, ನಾಮಕರಣನೇ ಮಾಡ್ಲಿಲ್ವಲ್ಲ ನೀವು? ಅದಕ್ಕೆಲ್ಲ ದುಡ್ಡು ಬೇಕಲ್ಲ ಗೌರಿ, ಅದಕ್ಕೆ ದುಡ್ಡಿಲ್ಲ ಸದ್ಯಕ್ಕೆ. ನಾಮಕರಣ ಏನು ಬೇಡ ಅಂತೇಳಿ ಸುಮ್ಮನಾಗಿದ್ದೀವಿ ನಾವೇನೆ. ನಾನೇ ಏನು ಬೇಡ ಅಂತ ಹೇಳಿದೆ. ಹಂಗೂ ನಮ್ಮ ಯಜಮಾನ್ರು ಎಲ್ಲಾದ್ರೂ ಸಾಲನಾದ್ರೂ ಇಸ್ಕೊಂಡು ಬಂದು ಮಾಡೋಣ ಅಂತ ಹೇಳಿದ್ರು. ಸಾಲಾಗಿಲ್ಲ ಏನು ಬೇಡ, ಸುಮ್ಮನೆ ಹೆಂಗೋ ಇವಾಗ ಜೀವನ ನಡೀತಾ ಇದೆ. ನಾಮಕರಣ ಮಾಡದೇ ಇದ್ರು ಪರವಾಗಿಲ್ಲ, ಸುಮ್ಮನೆ ಸಾಲ ಮಾಡ್ಕೊಂಡು ಯಾಕೆ ಅಂತೇಳಿ ನಾನೇ ಬೇಡ ಅಂತಂದೆ. ಹೌದಾ? ಅಯ್ಯೋ ದೇವ್ರಿ, ನನಗೆ ಈ ವಿಷಯ ಗೊತ್ತೇ ಆಗ್ಲಿಲ್ಲ. ಇವನ್ಗೆ ಆಗ್ಲೇನೆ 9 ತಿಂಗಳು ತುಂಬಿದೆ ಅಂತಾನೂ ನನಗೆ ಗೊತ್ತಾಗ್ಲಿಲ್ಲ ನೋಡಿ ಇಷ್ಟು ದಿನನ. ಅತ್ತೇನಾದ್ರೂ ಹೇಳ್ಬೇಕಾಗಿತ್ತಲ್ಲ, ನಾಮಕರಣ ಮಾಡ್ರಿ ಮೊದಲನೇ ಮೊಮ್ಮಗ ಅಂತಾನ. ಅವ್ರು ಹೇಳಿಲ್ವಾ ನಿಮ್ಗೆ? ಮನೆ ಖರ್ಚೆ ಇಷ್ಟೊಂದೈತೆ, ಅವ್ರೊಬ್ರು ದುಡಿಯೋದು, ಆಮೇಲೆ ಅತ್ತೆಗೆ ಬೇರೆ ಹುಷಾರಿಲ್ದಂಗೆ ಆಗ್ತಿರುತ್ತೆ, ಅವಾಗ ಆಸ್ಪತ್ರೆಗೆ ಬೇರೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ಈಗ ಸದ್ಯಕ್ಕೆ ಮನೆ ಖರ್ಚಿಗೆ ದುಡ್ಡಿರಲ್ಲ. ಇನ್ನು ನಾಮಕರಣಕ್ಕೆ ಅಂದ್ರೆ ಏನಿಲ್ಲ ಅಂತಂದ್ರೆ ಒಂದು 10-15 ಸಾವಿರನಾದ್ರೂ ಬೇಕು. ಹೆಂಗೆ ನಾವು ಏನೋ ಇದ್ದಂಗೆ ಮಾಡ್ತೀವಿ, ಜಾಸ್ತಿ ಯಾರು ಕರೀದಂಗೆ ಮಾಡ್ತೀವಿ ಅಂತಂದ್ರೂ ಎಲ್ರಿಗೂ ಊಟಕ್ಕಂತೂ ಹಾಕ್ಬೇಕಾ, ಬಟ್ಟೆ ತರಬೇಕಾ, ಪೆಂಡಲ್ ಹಾಕ್ಸ್ಬೇಕು, ಅಡುಗೆ ಅವ್ರಿಗೆ ಕೊಡಬೇಕು, ಅಡುಗೆ ಸಾಮಾನು ತರಬೇಕು. ಏನಿಲ್ಲ ಅಂತಂದ್ರೆ ಒಂದು 10-15 ಸಾವಿರ ಅಂತೂ ಬೇಕು. ಅದಕ್ಕೆ ಈಗ ಏನಕ್ಕೆ ಬೇಡ, ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲವೂ ಇಲ್ಲ, ಸಾಲ ಕೇಳಿದ್ರೆ ಯಾರು ಅಷ್ಟೊಂದು ದುಡ್ಡು ಕೊಡಲ್ಲ ಅಂತೇಳಿ ಸುಮ್ಮನೆ ಆಗಿದ್ದೀವಿ. ಅತ್ತೆಗೂ ಹಂಗಂತಾನೆ ಹೇಳಿದ್ರು ನಮ್ಮ ಯಜಮಾನ್ರು. ಅದಕ್ಕೆ ಅತ್ತೆನೂ ಸುಮ್ಮನೆ ಆದ್ರು, ಬಿಡತ್ತ ಹೋಗ್ಲಿ ಅಂತ ಹೇಳಿ. ಬಂದ್ರು ನೋಡು, ಅವ್ರನ್ನೇ ಕೇಳೋಣ ಇರು. ಹೆಂಗಾದ್ರೂ ಮಾಡಿ ನಾಮಕರಣ ಮಾಡ್ರಿ ಅಂತಾನ. ಅಲ್ಲ, ನಮ್ಮ ಮನೆಗೆ ಬಂದಿರೋ ಮೊದಲನೇ ಪಾಪ ಇವನು ನಾಮಕರಣ ಮಾಡದೇ ಇದ್ರೆ ಹೆಂಗೆ ಹೇಳು? ಛೇ, ನೀವೆಲ್ಲರೂ ತಪ್ಪು ಮಾಡಿಬಿಟ್ರಿ. ಎಲ್ಲಾದ್ರೂ ಸಾಲನೋ ಏನಾದ್ರೂ ಮಾಡಿದ್ರೆ ಸಾಲ ತೀರಿಸ್ಕೋಬೋದಾಗಿತ್ತು. ಗೌರಿ, ಏನೋ ಹೇಳ್ತಾ ಇದ್ಯಾ? ಏನೋ ಸಾಲ ಆಗಿಲ್ಲ ಅಂತನ? ಏನು ಇಲ್ಲ ರೀ, ಅದು ನಮ್ಮ ಪಾಪುಗೆ ನಾಮಕರಣ ಮಾಡಿಲ್ವಲ್ಲ, ನೀವು ಸುಮ್ಮನೆ ಆಗ್ಬಿಟ್ಟಿದ್ದೀರಲ್ಲ. ಛೇ, ನನಗೂ ಗೊತ್ತಾಗ್ಲಿಲ್ಲ. ಇವ್ನಿಗಾಗ್ಲೇ 9 ತಿಂಗಳು ತುಂಬಿ 10 ತಿಂಗಳಕ್ಕೆ ಬಿದ್ದೈತೆ ಅಂತಾನ. ನಾಮಕರಣ ಯಾವಾಗ್ರಿ ಮಾಡ್ತೀರಾ ಇವಂದ? ಮಾಡಲ್ಲ, ಏನು ಬೇಡ, ಸಾಲ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರಂತೆ. ಹೌದು ಗೌರಿ, ಹೊಲ ಬೇರೆ ಬಿತ್ಸಕ್ಕೆ ಒಂದು ಸ್ವಲ್ಪ ಸಾಲ ಇಸ್ಕೊಂಡಿದ್ನಲ್ಲ, ಅದು ಬೇರೆ ಐತೆ. ಈಗ ತಿರ್ಗಾ ಮತ್ತೆ ಸಾಲ ಅಂತಂದ್ರೆ ಆಮೇಲೆ ಅದಕ್ಕೆ ಬಡ್ಡಿ ಕೊಟ್ಟಿನೇ ಸಾಕಾಗ್ಬಿಡುತ್ತೆ. ಅದಕ್ಕೆ ಏನು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟಿದೀವಿ ನಾನು ಜಿಲೇಬಿನ. ಹೌದಾ? ಅಯ್ಯೋ ದೇವ್ರೆ,
ಈಗ ಏನ್ ಮಾಡೋದು? ನನ್ನ ಹತ್ರ ಒಡವೆ ಐತಿ ಕಣ್ರಿ, ಒಲೆ ಜುಮ್ಕೆ. ಅದನ್ನ ಅಡ ಇಟ್ಬಿಟ್ಟು ದುಡ್ಡು ತಗೊಂಬಂದು ನಾಮಕರಣ ಮಾಡೋಣ. ನಾಮಕರಣ ಮಾಡ್ದಂಗಿರೋದು ಒಳ್ಳೇದಲ್ಲ. ಇವನ್ ಬೇರೆ ಮೊದಲನೇ ಮಗ. ಒಡವೆನಾ? ಬೇಡ ಬಿಡು ಗೌರಿ, ನಿಮ್ಮ ತವ್ರ ಮನೆಯಿಂದ ತಂದಿದ್ಯಾ, ಸುಮ್ಮನೆ ಆ ಒಡವೆ ಇಕ್ಕಿ ನನ್ನ ಮಗನ ನಾಮಕರಣ ಮಾಡ್ಬೇಕಾ? ಬೇಡ ಬಿಡು, ನಿನ್ನ ಒಡವೆ ನಿಂತಾಗೆ ಇರಲಿ. ಅಯ್ಯೋ ಯಾಕ್ರಿ, ಇವನು ನನಗೂ ಮಗನೇ ತಾನೆ. ಪರವಾಗಿಲ್ಲ ಬಿಡಿ, ನಾನು ಒಡವೆ ತಂದು ಕೊಡ್ತೀನಿ. ಎಲ್ಲಾದ್ರೂ ಅಡ ಇಟ್ಬಿಟ್ಟು ದುಡ್ಡು ತಗೊಂಬನ್ನಿ. ನಾಮಕರಣ ಮಾಡೋಣ ಯಾವ್ದಾದ್ರು ಒಂದು ಒಳ್ಳೆ ದಿವಸ ನೋಡ್ಬಿಟ್ಟು. ಮಗನ? ಏನ್ ಗೌರಿ ಹಿಂಗ್ ಹೇಳ್ತಾ ಇದ್ಯಾ? ಅಲ್ಲ, ಇಷ್ಟು ದಿನದಾಗೆ ಇವತ್ತೇ ಅಪ್ಪ ನಿನ್ನ ಬಾಯಾಗ ಇಂಥ ಮಾತು ಕೇಳಿದ್ದು ನಾನು. ಮಗ ಅನ್ನೋ ಮಾತು ಇವತ್ತೇ ಬಂದಿದ್ದು ನಿನ್ನ ಬಾಯಲ್ಲಿ. ಆಶ್ಚರ್ಯ ಆಗ್ತೈತೆ. ಅಯ್ಯೋ ರೀ, ಆಶ್ಚರ್ಯ ಏನೂ ಇಲ್ಲ, ಎಂಥದ್ದು ಇಲ್ಲ. ನನಗೂ ಅರ್ಥ ಆಗುತ್ತೆ. ಏನೋ ತಿಳಿದೆ, ಏನೋ ಇಷ್ಟು ದಿನ ಬುದ್ಧಿ ಇಲ್ಲದೆ ನಡ್ಕೊಂಡ್ಬಿಟ್ಟೆ. ಈಗ ನಾನು ಒಳ್ಳೆ ಬದಲಾಗಿದ್ದೀನಿ ಕಣ್ರಿ. ನಮ್ಮ ಅಣ್ಣ ಹೇಳೋಗಿದ್ದಾನೆ, ನೀನು ಚೆನ್ನಾಗೇ ಇದ್ರೆ ನಿನ್ಗೂ ಮಗು ಆಗುತ್ತೆ, ಈ ಮಗುನೇನೆ ನಿನ್ ಮಗ ಅಂತ ತಿಳ್ಕೊ ಅಂತ ಹೇಳಿ. ಅದಕ್ಕೆ ನಾನು ಬದಲಾಗಿದ್ದೀನಿ ಕಣ್ರಿ. ನೀವೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಸುಮ್ನೆ ನನ್ನ ಒಡವೆ ಇದಾವೆ, ಒಲೆ ಜುಮ್ಕೆ ತಗೊಂಡೋಗಿ ಕೊಡ್ತೀನಿ. ಹೋಗಿ ಅಡ ಇಕ್ಕಿ ದುಡ್ಡು ತಕೊಬರ್ರಿ, ನಾಮಕರಣ ಮಾಡೋಣ. ಆಮೇಲೆ ಬಿಡಿಸ್ಕೊಂಬಕ್ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು ಗೌರಿ? ಅಯ್ಯೋ, ಬಿಡಿಸ್ಕೊಳಕ್ ಆಗದಾದ್ರೆ ಬಿಡಿಸ್ಕೊಳ್ರಿ ಒಡವೆನ. ಇಲ್ಲ ಅಂದ್ರೆ ಹೋದ್ರೆ ಹೋಗ್ಲಿ ಬಿಡ್ರಿ. ಇವನ್ಗಿನ ಹೆಚ್ಚ ನನ್ನ ಒಡವೆ. ಏನು ಬೇಡ, ತಗೊಂಡೋಗಿ ಅಡ ಇಕ್ಕಿ ದುಡ್ಡು ತಕೊಂಬರ್ರಿ. ಮುಂದಿಂದ ಯೋಚನೆ ಮಾಡಕ್ ಆಗುತ್ತೆ ಆಮೇಲೆ. ನಮ್ಮ ಮನೇಲಿ ಎಲ್ಲರೂ ಸಂತೋಷವಾಗಿದ್ದೀವಿ. ಈ ಸಂತೋಷದ ಗಳಿಗೆಯಲ್ಲಿ ಇದು ಒಂದು ಸಮಾರಂಭ ನಡೆದ್ಬಿಡ್ಲಿ. ನನಗೂ ಸಂತೋಷ ಆಗುತ್ತೆ ಅವಾಗ. ದಯವಿಟ್ಟು ಬೇಡ ಅನ್ಬೇಡ್ರಿ, ಇದೊಂದೇ ಒಂದು ಆಸೆ ನಂದು. ನೀವು ನಾಮಕರಣ ಮಾಡ್ಬೇಕು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಮ್ಮಯ್ಯ ಎಲ್ಲರೂ ಬರ್ಬೇಕು ಅಂತ ನನ್ನ ಆಸೆ. ಸರಿ ಆಯ್ತು ಬಿಡು, ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅಂಬ್ಲಿ ಹೇಳು. ನೀನು ಇಷ್ಟು ಬದಲಾಗಿದೆಯಲ್ಲ, ಅದೇ ಸಂತೋಷ ನಮಗೆ. ಈ ಸಂತೋಷದ ಮುಂದೆ ಯಾವ ಒಡವೆ ಇದ್ರೆ ಏನಂತ ಹೇಳು. ಮನೆಗೆ ಸುಖ ಶಾಂತಿ ನೆಮ್ಮದಿ ಇದ್ರೆ ಸಾಕು. ಯಾವ ಒಡವೆ ಇಕ್ಕೊಂಡು ಏನಾಗಬೇಕಾಗೈತೆ ಹೇಳು. ಸರಿ ಆಯ್ತು ಬಿಡು, ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅನ್ಲಿ ಹೇಳು. ಜಿಲೇಬಿ, ನೀನೇನು ಹೇಳ್ತೀಯಾ? ನಾಮಕರಣ ಮಾಡೋಣ. ನೀವೇನು ಯೋಚನೆ ಮಾಡಬೇಡಿ, ನನ್ನ ಒಡವೆ ಕೊಡ್ತೀನಿ. ಆಯ್ತು ಗೌರಿ, ನಿನ್ನ ಆಸೆ ಅಂತಾನೆ ಆಗ್ಲಿ. ನನಗೂ ನಾಮಕರಣ ಮಾಡ್ಬೇಕು ಅಂತ ಆಸೆ ಇತ್ತು, ಆದ್ರೆ ಮನೆ ಕಷ್ಟ ಎಲ್ಲ ನೆನೆಸ್ಕೊಂಡು ಸುಮ್ಮನಾಗಿದ್ದೆ. ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳಿ. ಯಾವಾಗಾದ್ರೂ ಮುಂದೆ ಮಾಡಿದ್ರಾಯ್ತು, ಸಾಲಾಗಿಲ್ಲ ತೀರ್ದಾಗ ಅಂತ ಹೇಳಿ ಸುಮ್ಮನಾಗಿದ್ದೆ. ಹೆಂಗೋ ಇವಾಗ ನೀನೇನೇ ಒಡವೆ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಮನೇಲಿ ಎಲ್ಲರೂ ಒಬ್ರು ಸಂತೋಷವಾಗಿದ್ದೀವಿ. ಇವಾಗ ಈ ಸಂತೋಷಕ್ಕೆ ಈ ನಾಮಕರಣ ಇನ್ನೂ ನಮ್ಮ ಸಂತೋಷನ ಜಾಸ್ತಿ ಮಾಡುತ್ತೆ ಅಂದ್ರೆ ನಾನು ಯಾಕೆ ಬೇಡ ಅನ್ಲಿ ಹೇಳು. ಸರಿ ಆಯ್ತು ಬಿಡು, ಮಾಡೋಣ. ಅಣ್ಣ ಏನಣ್ಣ, ಪಾಪುಗ್ ನಾಮಕರಣ ಮಾಡ್ತೀರಾ? ಸೀತಾ, ನಾಮಕರಣ ಮಾಡೋಣ ಅಂತೇಳಿ ನಿಮ್ಮ ಗೌರಿ ಅದಕ್ಕೆ ಹೇಳ್ತಾ ಇದ್ದಾಳಮ್ಮ. ದುಡ್ಡಿಲ್ಲ ಅಂತ ಹೇಳಿದ್ಕೆ ನನ್ನ ಒಡವೆ ಇದ್ದಾವೆ, ಅದನ್ನ ಯಾರ ಹತ್ರ ನಾನು ಕೊಟ್ಬಿಟ್ಟು ಸ್ವಲ್ಪ ದುಡ್ಡು ಇಸ್ಕೊಂಬಂದು ನಾಮಕರಣ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅದಕ್ಕೆ ನಾವು ಮಾಡೋಣ ಅಂತೇಳಿ ಅಂದ್ಕೊಂಡಿದೀವಿ. ಹೌದಣ್ಣ? ಅಯ್ಯೋ, ನಾನಂತೂ ನಾಮಕರಣ ಯಾವಾಗ ಮಾಡ್ತಾರಪ್ಪ ಅಂತೇಳಿ ಯೋಚನೆ ಮಾಡ್ತಿದ್ದೆ. ಹೆಂಗೋ ಅತ್ಲಾಗೆ ಈಗ್ಲಾದ್ರೂ ಮಾಡ್ತಾ ಇದ್ದೀರಲ್ಲ ಸದ್ಯ. ಯಾವಾಗ ನಾಮಕರಣ? ಇನ್ನು ಅದಕ್ಕೊಂದು ಒಳ್ಳೆ ದಿವಸ ಯಾವತ್ತು ಅಂತೇಳಿ ಶಾಸ್ತ್ರ ಕೇಳ್ಕೊಂಬರ್ಬೇಕು. ಒಳ್ಳೆ ದಿವಸ ನೋಡಿ ಮಾಡೋಣ ಹೇಳು. ಈ ವಾರದಲ್ಲಿ, ಇಲ್ಲಾಂದ್ರೆ ಈ ವಾರದಲ್ಲಿ ಯಾವತ್ತಾದ್ರೂ ಒಳ್ಳೆ ದಿವಸ ಇದ್ರೆ ಮಾಡಿ ಮುಗ್ಸೋಣ ಆದಷ್ಟು ಬೇಗನ. ಸರಿ ಆಯ್ತು ರೀ, ನಾನು ಒಡವೆ ತಂದ್ಕೊಡ್ತೀನಿ ಇರ್ರಿ ನಿಮ್ಗೆ. ಏನ್ ಜಿಲೇಬಿ, ಗೌರಿ ಇಷ್ಟೊಂದು ಬದಲಾಗಿದ್ದಾಳೆ? ನಿಜವಾಗ್ಲೂ ಬದಲಾಗಿದ್ದಾಳೋ ಏನೋ ಇನ್ನೊಂದು ನಾಟಕ ಮಾಡ್ತಾ ಇದ್ದಾಳೋ? ಅಯ್ಯೋ ರೀ, ನಿಜವಾಗ್ಲೂ ಬದಲಾಗಿದ್ದಾಳೆ ಇವಾಗ. ನೀವ್ ಯಾಕೆ ಸುಮ್ನೆ ಅನುಮಾನ ಪಡ್ತೀರಾ? ಹಂಗೆಲ್ಲ ಅನುಮಾನ ಪಡಬಾರ್ದು, ಸುಮ್ನೆ ಇರ್ರಿ. ಅಲ್ಲ, ಅನುಮಾನ ಏನೂ ಇಲ್ಲ. ಇದು ನಾಟಕ ಆಗದೆ ಇದ್ರೆ ಸಾಕು ಅಂತ ಅಷ್ಟೇನೆ. ಯಾಕೆಂದ್ರೆ ಗೌರಿ ನಾಳೆ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ಅವಳು ಈಗಿದ್ದಾಗ ನಾಳೆ ಇರಲ್ಲ. ಅವಳ ಮನಸ್ಸು ಯಾವಾಗ ಬದಲಾಗುತ್ತೋ ಹೇಳಕ್ಕಾಗಲ್ಲ. ಅದಕ್ಕೆ ಹಂಗಂತ ಹೇಳ್ದೆ ಅಷ್ಟೇನೆ. ಇದೇ ರೀತಿ ಇದ್ರೆ ನನಗೂ ಸಂತೋಷನೇ. ಈ ಗೌರಿನ ನಂಬಕ್ಕಾಗಲ್ಲ. ಎಷ್ಟೋ ಸಾರಿ ಹಿಂಗೆ ನಂಬಿ ಮೋಸ ಹೋಗಿದ್ದೀವಿ ನಾವು. ಅದಕ್ಕೆ ಅಷ್ಟೇನೆ ಅನುಮಾನ. ಹಂಗೆಲ್ಲ ಏನು ಅನುಮಾನ ಪಡಕ್ ಹೋಗ್ಬೇಡ್ರಿ. ಗೌರಿ ಇನ್ಮೇಲೆ ಚೆನ್ನಾಗಿರ್ತಾಳೆ. ಅಷ್ಟೇನೆ. ಸುಮ್ನೆ ಕೆಟ್ಟಾಗೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ನಾಟಕ ಆಡ್ತಾ ಇದ್ದಾಳ, ಇದಾಡ್ತಾ ಇದ್ದಾಳ ಅಂತಾನ. ಹೆಂಗೋ ಒಳ್ಳೆ ಕಾರ್ಯ ನಡೀತಾ ಐತೆ, ಸಂತೋಷವಾಗಿ ಎಲ್ಲರೂ ಸೇರ್ಕೊಂಡು ಮಾಡೋಣ. ಸುಮ್ಮನೆ ಇರಿ, ನೀವು ಹಿಂಗೆಲ್ಲ ಅನುಮಾನ ಪಡಕ್ ಹೋಗ್ಬೇಡ್ರಿ. ತಗೊಳ್ಳಿ, ಈ ಒಲೆ ಜುಮ್ಕಿನ ಎಲ್ಲಾದ್ರೂ ಅಡ ಇಟ್ಟು ದುಡ್ಡು ತಗೊಬರ್ರಿ, ನಾಮಕರಣಕ್ಕೆ ಆಗೋವಷ್ಟ. ಆಮೇಲೆ ಬಿಡಿಸ್ಕೊಂಡ್ರೆ ಆಯ್ತು. ಇಲ್ಲ ಬಿಡಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಹೋದ್ರೆ ಹೋಗ್ಲಿ ಬಿಡಿ, ಪರವಾಗಿಲ್ಲ. ಸರಿ ಆಯ್ತು ಗೌರಿ, ಕೊಡು. ಸರಿ, ಹೋಗಿ ಬೇಗ ದುಡ್ಡು ತಕೊಂಬನ್ನಿ. ನಾನು ಹೋಗಿ ಎಲ್ಲಾದ್ರೂ ಯಾರ ಹತ್ರನಾದ್ರೂ ಶಾಸ್ತ್ರ ಕೇಳ್ಕೊಬತ್ತೀನಿ, ಯಾವತ್ತು ಒಳ್ಳೆ ದಿವಸ ಐತಿ ಅಂತ ಹೇಳಿ. ಸರಿ ಬಾ, ನಾನು ಹಂಗೇನೆ ಇವನ್ ತಗೊಂಡು ಹೋಗ್ತೀನಿ. ಇನ್ನಂಗೆ ಶಾಸ್ತ್ರ ಕೇಳ್ಕೊಂಬರಕ್ಕೆ ಹೋಗುವಂತೆ, ಇಬ್ರು ಹೋಗೋಣ ಜೊತೆಗೆ ಹಂಗೇನೆ. ಸರಿ, ಅದು ಸರಿನೇ, ನಡೀರಿ. ನಾನು ನಿಮ್ ಜೊತೆನೆ ಬಂದ್ಬಿಡ್ತೀನಿ. ಇಬ್ರು ಹೋಗೋಣ. ನೀವು ನಾಡ ಇಟ್ಬಿಟ್ಟು ದುಡ್ಡಿಸ್ಕೊಂಡು ಹಂಗೇನೆ ಶಾಸ್ತ್ರದ ಹತ್ರ ಹೋಗೋಣ ಇಬ್ರು. ಸರಿ ಬಾ. ರೀ, ಅವನ ಜೇಬ್ಗೆ ಹಾಕಳ್ರಿ. ಕೈಯಾಗ ಹಿಡ್ಕೊಂಡಿದ್ದೀರಲ್ಲ, ಜೇಬಾಗ ಹಾಕಳ್ರಿ ಸುಮ್ನೆ. ಸರಿ ಆಯ್ತು, ಇರು, ಜೇಬ್ನಾಗ ಹಾಕಂತೀನಿ. ಕವರ್ ತಕೊಂಡು ಕವರ್ನಾಗಾದ್ರೂ ಸುತ್ತ ಹಾಕಬೋದಾಯ್ತು. ಹಂಗೆ ಹಾಕಂತಿಯಲ್ಲ ಅಣ್ಣ? ಕವರು ಬೇಡ, ಎಂತದು ಬೇಡ. ಈ ಕವರ್ ಹುಡಿಕೊಂಡು ಕುಕ್ಕಮ್ಮಕ್ಕೆ ಒತ್ತಾಗುತ್ತೆ. ಹೋಗ್ತೀವಿ ನಾವು, ಬಿಡು. ಜೇಬ್ ಐತಲ್ಲ ನಿಮ್ಮ ಅಣ್ಣಂದು, ನಾವೇನು ಉದ್ರಲ್ಲ. ನಾನು ಇರ್ತೀನಲ್ಲ, ನೋಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತು, ಅದಕ್ಕೆ ಬೇಗ ಬನ್ನಿ, ಕಾಯ್ತಾ ಇರ್ತೀವಿ. ಸರಿ, ಬರ್ತೀವಿ ಜಿಲೇಬಿ, ಬರ್ತೀವಿ. ಸರಿ ಆಯ್ತು ಗೌರಿ, ಹೋಗ್ಬರ್ರಿ.
ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.